ಮತ್ತೊಂದು ಹೈ ಪ್ರೊಫೈಲ್ ಮರ್ಡರ್, ಪತ್ನಿಯಿಂದ ಪತಿಯ ಹತ್ಯೆ. ಸಹೋದರರ ಜೊತೆ ಮನೆಯಲ್ಲೇ ಟೆಕ್ಕಿ ಗಂಡನನ್ನ ಕೊಂದ ಮಡದಿ. ಮತ್ತೊಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್. ಸಹೋದರರ ಜೊತೆ ಸೇರ್ಕೊಂಡು ಮನೆಯಲ್ಲೇ ಟೆಕ್ಕಿ ಗಂಡನನ್ನ ಕೊಂದ ಮಡದಿ. ಅಡೋಬ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಟೆಕ್ಕಿ ವಿನಯ್ ಗುಪ್ತಾ. ವಿನಯ್ ಮತ್ತು ರೇಖಾ ದಂಪತಿಗೆ 5 ತಿಂಗಳ ಅವಳಿ ಜವಳಿ ಮಕ್ಕಳಿದ್ದಾರ್ರಿ. 5 ವರ್ಷನೂ ಅಲ್ಲ, 5 ತಿಂಗಳು. ಮಕ್ಕಳಿಗೆ ಔಷಧಿ ಕೊಡೋ ವಿಚಾರಕ್ಕೆ ಇಬ್ರು ಮಧ್ಯೆ ಗಲಾಟೆ ಶುರುವಾಗಿ ಆಗ ರೇಖಾ ತನ್ನ ಸಹೋದರನನ್ನ ಮನೆಗೆ ಕರೆಸ್ಕೊಂಡಿರ್ತಾಳೆ. ತಂದೆ ತಾಯಿಯ ಎದುರಲ್ಲೇ ವಿನಯ್ ಮೇಲೆ ಭೀಕರವಾಗಿ ಹಲ್ಲೆಗೈದಿರ್ತಾರೆ. ಎದೆಗೆ ಬಲವಾಗಿ ಒದ್ದಿದ್ರಿಂದ ವಿನಯ್ ಸಾವನ್ನಪ್ತಾನೆ. ವಿನಯ್ ಪತ್ನಿ ರೇಖಾ ಮತ್ತು ಸಹೋದರರು ಸೇರಿ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 5 ತಿಂಗಳು ಅವಳಿ ಜವಳಿ ಮಕ್ಕಳ ಕಥೆ ಏನಾಗ್ಬೇಕು ಹೇಳಿ. ಎಂಥ ದರಿದ್ರ ವ್ಯವಸ್ಥೆ, ದರಿದ್ರ ಮನಸ್ಥಿತಿಗಳು ಅಂತ ಅರ್ಥ ಆಗಲ್ಲ. ಈ ಚಂದದ ಸಂಬಂಧ ಯಾಕೆ ಬೇಕ್ರಿ? ಗಂಡ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಯಾಕೆ ಬೇಕು ನೋಡಿ. 5 ತಿಂಗಳು ಅವಳಿ ಜವಳಿ ಮಕ್ಕಳಿಗೊಂದು ಔಷಧಿ ಕೊಡೋ ವಿಚಾರಕ್ಕೆ ಗಲಾಟೆ ಆಗಿ ಒಂದು ಸಾವಲ್ಲಿ ಅಂತ್ಯ ಆಗುತ್ತೆ, ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅಂದಾಗ ಇಷ್ಟೊಂದು ವೀಕ್ ಮೈಂಡ್ ಸೆಟ್ ಅಲ್ಲಿ ಇವತ್ತಿನ ಸಮಾಜ ಬದುಕ್ತಿದ್ಯಾ ಅಂತ